ರಾಜ್ಯದಲ್ಲಿ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಜಾತಿ ಜನಗಣತಿ ವರದಿ. ಹಾಗೆ ನೋಡಿದ್ರೆ ಕಳೆದ 1.5 ವರ್ಷಗಳಿಂದಲೂ ಆಗಾಗ್ಗೆ ಸದ್ದು ಮಾಡಿದ್ದ ಜಾತಿ ಜನಗಣತಿ ವರದಿ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಕೊನೆಗೂ ಸಂಪುಟದಲ್ಲಿ ಮಂಡನೆಯಾದಂತಹ ಜಾತಿ ಗಣತಿ ವರದಿ ಪರಾಮರ್ಶೆಗಾಗಿ ಸಚಿವರ ಕೈ ಸೇರಿದೆ. ಏಪ್ರಿಲ್ 17ಕ್ಕೆ ನಡೆಯುವ ಮುಂದಿನ ಸಂಪುಟ ಸಭೆಯಲ್ಲಿ ಜಾತಿ ವರದಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುತ್ತೆ. ಗೊಂದಲ ಮಧ್ಯೆ ಜಾತಿ ಗಣತಿ ಬ್ರಹ್ಮಾಸ್ತ್ರ. ಶತ್ರು ಕೈ ಕಟ್ಟಲು ಸಿದ್ದು ಕೈಲಿ ಗಣತಿ ಗುಮ್ಮ. ಒಂದ್ ಕಡೆ ಆಡಳಿತಾರೂಢ ಕಾಂಗ್ರೆಸ್ನಲ್ಲೇ ಗೊಂದಲದ ಮೇಲೆ ಗೊಂದಲ. ಅಧಿಕಾರ ಬದಲಾವಣೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಒಂದೇ ಸಮನೆ ಪ್ರಯೋಗಿಸುತ್ತಿರುವ ಅಸ್ತ್ರಗಳು. ಕೆಪಿಸಿಸಿ ಅಧ್ಯಕ್ಷ ಗಾದಿ ಬಗ್ಗೆಯೂ ಡಿಕೆ ಹಠ. ಜೊತೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ 2 ಬಣಗಳ ತಿಕ್ಕಾಟ ದಿನೇ ದಿನೇ ತಾರಕಕ್ಕೇರ್ತಿರುವ ಸಂದರ್ಭದಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯ ಬತ್ತಳಿಕೆಯಿಂದ ಹೊರಬಂದಿದ್ದು ಜಾತಿ ಗಣತಿ ವರದಿ ಬಾಣ. ಗಣತಿ ದಾರಿ. ಈ ಹಿಂದೆ ಜಾತಿ ಗಣತಿಗಾಗಿ ನಿಯೋಜಿಸಲಾದ ಕಾಂತರಾಜ್ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗ 2015ರ ಏಪ್ರಿಲ್ 11ರಿಂದ ಮೇ 30ರ ತನಕ ರಾಜ್ಯಾದ್ಯಂತ ನಡೆಸಿದ್ದು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ. ಇದರಲ್ಲಿ ಜಾತಿ ವಿವರ ಸೇರಿದಂತೆ 54 ಮಾನದಂಡಗಳನ್ನು ಆಧರಿಸಿ ನಡೆದಿದ್ದು ಸಮೀಕ್ಷೆ. ಜಿಲ್ಲಾಡಳಿತ ಸಹಭಾಗಿತ್ವದ ಅಡಿ ನಡೆದ ಸಮೀಕ್ಷೆಯಲ್ಲಿ ಸಾರ್ವಜನಿಕರಿಂದ ಸಂಗ್ರಹವಾಗಿದ್ದು ಸಾಮಾಜಿಕ ಶೈಕ್ಷಣಿಕ ಒಳಗೊಂಡಂತೆ 54 ಮಾನದಂಡಗಳ ಮಾಹಿತಿ. ಹೀಗಾಗಿ ಬಹಳ ವರ್ಷ ಕಳೆದರೂ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಾರಿಗೂ ಆಸಕ್ತಿ ಇಲ್ಲದ ಕಾರಣ ಈ ಜಾತಿ ಗಣತಿ ಸೇರಿದ್ದು ಮೂಲೆ. ಬಳಿಕ 2023ರಲ್ಲಿ ಯಾವಾಗ ಸಿದ್ದು ನಾಯಕತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂತೋ ಮತ್ತೆ ಮುನ್ನೆಲೆಗೆ ಬಂದಿತ್ತು ಜಾತಿ ಗಣತಿ ವರದಿ. ಇದರಂತೆ 2024ರ ಫೆಬ್ರವರಿ 29ರಂದು ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದು ಈ ವರದಿ. ಇದಕ್ಕೂ ಮುನ್ನವೇ ಕಾಂತರಾಜ್ ಸಮೀಕ್ಷೆ ದತ್ತಾಂಶ ಬಳಸಿಕೊಂಡು ಅಧ್ಯಯನ ವರದಿ ಸಲ್ಲಿಸುವಂತೆ ಕೆ ಜಯಪ್ರಕಾಶ್ ಹೆಗ್ಡೆ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗಕ್ಕೆ 2023ರ ಜುಲೈ 17ಕ್ಕೆ ಸರ್ಕಾರ ಪತ್ರವನ್ನ ಬರೆದಿತ್ತು. ಇದರಂತೆಯೇ ಕಾಂತರಾಜ್ ನೇತೃತ್ವದ ಆಯೋಗ ನಡೆಸಿದ್ದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಧ್ಯಯನ ವರದಿ 2024 ಹಾಗೂ ಸಮೀಕ್ಷೆ ಅಂಕಿ ಅಂಶ ಒಳಗೊಂಡ ವರದಿಯನ್ನ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಲಾಗಿತ್ತು. ಹಾಗೆ ನೋಡಿದ್ರೆ 2025ರ ಜನವರಿ 2ರಂದೇ ಸಂಪುಟ ಸಭೆ ಕಾರ್ಯಸೂಚಿಯಲ್ಲಿ ಇದ್ದಿದ್ರು ಆಗ ನಾನಾ ಕಾರಣಗಳಿಂದ ಇದು ಚರ್ಚೆಗೆ ಬಂದಿರಲಿಲ್ಲ. ಇದೀಗ ಇಂದು ನಡೆದ ಸಂಪುಟ ಸಭೆಯಲ್ಲಿ ಕೊನೆಗೂ ಇದು ಮುನ್ನೆಲೆಗೆ ಬಂದಿದೆ. ಸಂಪುಟ ಸಭೆಯಲ್ಲಿ ಈ ವರದಿ ಪ್ರತಿಗಳನ್ನ ಸಚಿವರಿಗೆ ವಿತರಿಸಲಾಗಿದೆ. 1 ವಾರದ ಕಾಲ ಈ ವರದಿಯನ್ನ ಸಚಿವರು ಅಧ್ಯಯನ ಹಾಗೂ ಪರಾಮರ್ಶೆ ಮಾಡಿದ ಬಳಿಕ ಏಪ್ರಿಲ್ 17ರ ಸಂಪುಟ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ಮಂಡಿಸಬೇಕು. ಆಗ ಒಮ್ಮತ ಮೂಡಿದ್ರೆ ಜಾತಿ ಗಣತಿ ವರದಿ ಅಂಗೀಕಾರದ ಬಗ್ಗೆ ನಿರ್ಧರಿಸಲಿದೆ ಸಿದ್ದು ಸಂಪುಟ. ಇಲ್ಲಿ ವರದಿ ಅಂಗೀಕಾರ ಬಗ್ಗೆ ಪ್ರಬಲ ಸಮುದಾಯಗಳು ಮೊದಲಿನಿಂದಲೂ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿವೆ. ಈಗಲೂ ಖುದ್ದು ಕಾಂಗ್ರೆಸ್ ಸರ್ಕಾರದಲ್ಲಿನ ಪ್ರಮುಖ ಸಚಿವರೇ ಈ ವರದಿಗೆ ವಿರೋಧವನ್ನ ಹೊರಹಾಕ್ತಿದ್ದಾರೆ. ಈವರೆಗೂ ವರದಿಯಲ್ಲಿನ ಲೀಕ್ ಆದ ಅಂಕಿ ಅಂಶದಿಂದ ಈ ಬಗ್ಗೆ ಪ್ರಭಾವಿಗಳಿಂದ ವಿರೋಧ ಕಂಡುಬಂದಿತ್ತು. ಇದೀಗ ಸಚಿವರ ಕೈಗೆ ಅಧಿಕೃತ ವರದಿ ಪ್ರತಿ ಕೊಟ್ಟಿರೋದ್ರಿಂದ ನೈಜ ಅಂಕಿ ಅಂಶ ಪ್ರಚುರವಾದಂತಾಗಿದೆ. ಇದೀಗ ಈ ಆಧಾರದ ಅಡಿ ಪರಾಮರ್ಶೆ ನಡೆಸೋ ಪ್ರಬಲ ವರ್ಗಗಳ ಸಚಿವರು ಮುಂದಿನ ಸಂಪುಟ ಸಭೆಯಲ್ಲಿ ಯಾವ ಹೆಜ್ಜೆ ಇಡಲಿದ್ದಾರೆ ಅನ್ನೋದೇ ಈಗಿನ ಕುತೂಹಲ. ನೋಡಿ, ಜಾತಿ ಜನಗಣತಿ ವಿಚಾರವಾಗಿ ಪ್ರಮುಖವಾಗಿ ಚರ್ಚೆಗೆ ಬಂದಿದ್ದೇನು ಅಂತಂದರೆ, ಸಿದ್ದರಾಮಯ್ಯ ಅವರು ತಮ್ಮ ಶತ್ರುಗಳ ಕೈ ಕಟ್ಟಿ ಹಾಕೋದಕ್ಕೆ ಈ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು ಅಂತ ಪ್ರತಿಯೊಬ್ಬರು ಕೂಡ ಇದೇ ವಿಚಾರವನ್ನು ಹೇಳ್ತಾರೆ. ತಣ್ಣಗಿತ್ತು, ಇಷ್ಟು ದಿನ ತಣ್ಣಗಿದ್ದಂಥ ಈ ಒಂದು ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಇವತ್ತು ಹೈ ವೋಲ್ಟೇಜ್ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಒಂದು ರಿಪೋರ್ಟ್ ಬರುತ್ತೆ. ಅದು ಬಾಕ್ಸ್ನಲ್ಲಿ ಬರುತ್ತೆ, ಕಂಪ್ಲೀಟ್ ಸೀಲ್ಡ್ ಬಾಕ್ಸಲ್ಲಿ ಬರುತ್ತೆ. ಆ ಸೀಲ್ಡ್ ಬಾಕ್ಸಲ್ಲಿ ತಂದು ಇಟ್ಟ ಬಳಿಕ ಅದನ್ನು ಓಪನ್ ಕೂಡ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದನ್ನು ಓಪನ್ ಮಾಡಿದ ಬಳಿಕ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹಾಜರಾಗಿದ್ದಂಥ ಪ್ರತಿಯೊಬ್ಬ ಸಚಿವರಿಗೂ ಕೂಡ ಒಂದೊಂದು ಪ್ರತಿಯನ್ನು ಕೂಡ ಕೊಡಲಾಗಿದೆ. ನೋಡ್ಕೊಳ್ಳಿ ಕ್ಲೀನಾಗಿ ಅಂಥೇಳಿ ಸಿ ಎಂ ಸಿದ್ದರಾಮಯ್ಯ ಅವರು ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಜಾತಿ ಜನಗಣತಿ ವರದಿಯಲ್ಲಿ ಏನಿದೆ, ಯಾವ ಸಮುದಾಯ ಎಷ್ಟು ಲಕ್ಷ ಜನ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಇದೆ ಅಂತ, ಅದು ಜಾತಿ ಆಧಾರದ ಮೇಲೆ ಇದೆ ಅನ್ನೋದನ್ನು
ಸಚಿವರಿಗೆ ಅದು ಗೊತ್ತಿದೆ. ಸಚಿವರಿಗೆ ಒಂದೊಂದು ಪ್ರತಿಯನ್ನು ಕೊಟ್ಟಿದ್ದಾರೆ. ಆ ಪ್ರತಿಯನ್ನು ಇಟ್ಟುಕೊಂಡಿದ್ದಾರೆ. ಒಂದು ವಾರ ಅಧ್ಯಯನ ಮಾಡಿ ಅಂತೇಳಿ CM ಸೂಚನೆ ಕೊಟ್ಟಿದ್ದಾರೆ. ಪ್ರತಿಯನ್ನು ಇಟ್ಟುಕೊಂಡು ಆ ಬಳಿಕ ನಾವು ಏಪ್ರಿಲ್ 17ನೇ ತಾರೀಕು ಮತ್ತೊಂದು ಸಂಪುಟ ಸಭೆ ನಡೆಯುತ್ತಲ್ಲ, ಆವಾಗ ಇದರ ಬಗ್ಗೆ ಪರಾಮರ್ಶೆಯನ್ನು ಮಾಡೋಣ. ಅವತ್ತಿನ ದಿನವೇ ಸಚಿವರ ಅಭಿಪ್ರಾಯವನ್ನು ಕೂಡ ಆಲಿಸ್ತಾರಂತೆ ಸಿದ್ದರಾಮಯ್ಯ ಅವರು. ಆ ಬಳಿಕ ಜಾತಿ ವರದಿ ಅಂಗೀಕಾರದ ಬಗ್ಗೆ ನಿರ್ಧಾರವನ್ನು ಮಾಡ್ತಾರೆ. ಇವತ್ತೇ ಅಂಗೀಕಾರ ಆಗುತ್ತೆ, ಇವತ್ತೇ ಅದನ್ನು ಜಾರಿಗೆ ತರ್ತಾರೆ ಅನ್ನೋ ಚರ್ಚೆಗಳಾಯಿತು. ಎಲ್ಲರ ಚಿತ್ತ ನೆಟ್ಟಿದ್ದು ಜಾತಿ ಜನಗಣತಿ ವರದಿ ಹಾಗೆ ಇವತ್ತಿನ ಹೈ ವೋಲ್ಟೇಜ್ ಕ್ಯಾಬಿನೆಟ್ ಮೀಟಿಂಗ್ನ ಮೇಲೆ. ಆದರೆ ಎಲ್ಲ ಒಂದು ಕಡೆ ತಡ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಎಲ್ಲ ಒಂದೊಂದು ಪ್ರತಿಯನ್ನು ಕೊಟ್ಟು ಸಚಿವರಿಗೆ ನೋಡ್ಕೊಳ್ಳಿ, ಒಂದು ವಾರ ಟೈಮ್ ಇದೆ, ಒಂದಷ್ಟು ನಿಮ್ಮಿಂದ ಅಭಿಪ್ರಾಯವನ್ನು ನಮಗೆ ಬೇಕಾಗಿದೆ, ಮುಂದಿನ ತಿಂಗಳು ಅಂದರೆ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದರ ಬಗ್ಗೆ ಪರಾಮರ್ಶೆಯನ್ನು ಮಾಡೋಣ, ಆ ಬಳಿಕ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅಂತ ಹೇಳಿದ್ದಾರೆ. ಅಂದರೆ ಜೇನುಗೂಡಿಗೆ ಕೈ ಹಾಕೇ ಬಿಟ್ರ CM ಸಿದ್ದರಾಮಯ್ಯ ಅವರು ಅನ್ನುವ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ. ಈ ಜಾತಿ ಜನಗಣತಿ ವರದಿ ಮೂಲಕ ಕೆಲವರನ್ನ ಮಟ್ಟ ಹಾಕೋದಕ್ಕೆ ರಣತಂತ್ರವನ್ನು ಹೆಣೆದಿದ್ದಾರೆ. ನೋಡಿ, ಈ ಜಾತಿ ಜನಗಣತಿ ವರದಿ ಏನಾದರೂ ಬಹಿರಂಗ ಆಗಿದ್ದೇ ಆದರೆ ಅಧಿಕೃತವಾಗಿ ಸಿದ್ದರಾಮಯ್ಯ ಅವರಿಗೆ ಪ್ಲಸ್ ಪಾಯಿಂಟ್. ಅಹಿಂದ ನಾಯಕ ಅಂತೇಳಿ ಮತ್ತೊಮ್ಮೆ ಅವರನ್ನು ಗುರುತಿಸುವ ಕೆಲಸಗಳಾಗುತ್ತೆ. ಪ್ರಬಲ ನಾಯಕರಾಗಿ ಹೊರಹೊಮ್ಮೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಪ್ರಬಲವಾಗಿ ಒಂದಷ್ಟು ವಿರೋಧವಿದ್ರೂ ಕೂಡ ಅಹಿಂದವಾಗಿ ಅವರಿಗೆ ಅಹಿಂದ ಬೆಂಬಲ ದೊಡ್ಡ ಮಟ್ಟದಲ್ಲಿ ಸಿಕ್ಕಿಬಿಡುತ್ತೆ. ಹಾಗಾಗಿ ಅಹಿಂದ ವರ್ಗದ ಬಲ ಇನ್ನಷ್ಟು ಗಟ್ಟಿ ಆಗುತ್ತೆ. ಈ ಲೆಕ್ಕದಲ್ಲಿಯೇ ರಿಸ್ಕನ್ನು ತೆಗೆದುಕೊಳ್ಳಲು ಸಿದ್ದರಾಮಯ್ಯವರು ಅಣಿಯಾಗಿದ್ದು. ಆ ಮೂಲಕ DK ಶಿವಕುಮಾರ್ಗೂ ಕೂಡ ಪರೋಕ್ಷವಾಗಿ ಗುನ್ನ ಇಡೋದಕ್ಕೆ ಪ್ಲಾನನ್ನು ಮಾಡಿಕೊಂಡಿದ್ದು. ಜಾತಿ ಜನಗಣತಿಗೆ ಸಂಪುಟ ಸಚಿವರಲ್ಲೇ ಒಂದಷ್ಟು ಅಪಸ್ವರಗಳಿದೆ. ಮೊದಲಿನಿಂದಲೂ ಕೂಡ, ಇವತ್ತೇ ಅಲ್ಲ, ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮೊದಲಿನಿಂದಲೂ ಕೂಡ ಪ್ರಬಲವಾಗಿ ಜಾತಿ ಸಚಿವರ ವಿಚಾರವಾಗಿ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಒಕ್ಕಲಿಗ ಸಮುದಾಯದ ಸಚಿವರು, ಒಂದು ಒಕ್ಕಲಿಗ ಸಮುದಾಯದ ಒಂದು ಲಿಸ್ಟೇ ರೆಡಿ ಆಯಿತು. ಎಲ್ಲರೂ ಕೂಡ ಅದಕ್ಕೆ ಸೈನನ್ನು ಹಾಕ್ಸ್ಕೊಂಡ್ರು. ಒಕ್ಕಲಿಗ ಸಮುದಾಯದ ವತಿಯಿಂದ ಒಂದು ಮನವಿ ಪತ್ರವನ್ನು, ಯಾವುದೇ ಕಾರಣಕ್ಕೂ ಕೂಡ ಇದು ಜಾರಿ ಆಗಬಾರ್ದು, ಇದು ಅವೈಜ್ಞಾನಿಕವಾಗಿ ಆಗಿರೋದು ಅಂತೇಳಿ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂತು. ಆ ಕಡೆ ಲಿಂಗಾಯತ ಸಮುದಾಯದವರು ಕೂಡ ಒಂದಷ್ಟು ಸಹಿಗಳನ್ನು ಹಾಕಿಸಿಕೊಳ್ಳುವಂಥ ಕೆಲಸಗಳಾಯಿತು. ಸೊ ಇದು ಸಮರ್ಪಕವಾಗಿ ಆಗಿಲ್ಲ ಅನ್ನೋದು ಸಿದ್ದರಾಮಯ್ಯವರ ಕ್ಯಾಬಿನೆಟ್ನಲ್ಲಿರುವಂಥ ಸಚಿವರೇ ಆರೋಪಗಳನ್ನು ಮಾಡ್ಕೊಂಬಂದಿದ್ರು. ಯಾಕೆ ಅಂತಂದರೆ ಈ ಜಾತಿ ಜನಗಣತಿ ವರದಿ ಸರ್ಕಾರದ ಕೈ ಸೇರೋದಕ್ಕಿಂತ ಮುಂಚೆ ಲೀಕ್ ಆಗೋಗಿತ್ತು. ಆ ಲೀಕ್ ಆದಂಥ ಅಂಕಿಅಂಶಗಳ ಬಗ್ಗೆ ಅವ್ರಿಗೆ ವಿಶ್ವಾಸವೇ ಇರಲಿಲ್ಲ. ಅದರಲ್ಲೂ ಲಿಂಗಾಯತ ಸಮುದಾಯ ಹಾಗೂ ಒಕ್ಕಲಿಗರ ಸಮುದಾಯ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದೆ. MB ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಸಮಾಧಾನ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. DK ಶಿವಕುಮಾರ್ ಅವ್ರಿಗೂ ಕೂಡ ಇದರಲ್ಲಿ ಅಸಮಾಧಾನ ಇದೆ. ಒಕ್ಕಲಿಗರ ಸಮುದಾಯದ ಸಚಿವರು ಇದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದಕ್ಕೂ ಏಪ್ರಿಲ್ 17ನೇ ತಾರೀಕು ಸಂಪುಟ ಸಭೆಯಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುತ್ತೆ. ಅವತ್ತೇ ಡಿಸೈಡ್ ಆಗುತ್ತೆ ಜಾತಿ ಜನಗಣತಿ ಭವಿಷ್ಯ. ಅವತ್ತೇನಾದರೂ ಭವಿಷ್ಯ ನಿರ್ಧಾರ ಆಗಿಬಿಟ್ರೆ, ಜಾರಿ ಆದರೆ, ಇದನ್ನೇನಾದರೂ ಬಹಿರಂಗ ಪಡಿಸಿದ್ದೇ ಆದರೆ ಸಿದ್ದರಾಮಯ್ಯವರು ಬಲಿಷ್ಠರಾಗ್ತಾರೆ. ಬೇರೆ ಬೇರೆ ಸಮುದಾಯದ ಪ್ರಬಲ ನಾಯಕರು, ಆ ಸಮುದಾಯದಲ್ಲಿರುವಂಥ ಪ್ರಬಲ ನಾಯಕರು, ಸೋ ಕಾಲ್ಡ್ ಪ್ರಬಲ ನಾಯಕರು ಎಲ್ಲೋ ಒಂದು ಕಡೆ ಅವರಿಗೆ ಹಿನ್ನಡೆ ಆಗುವಂಥ ಚಾನ್ಸಸ್ಗಳಿದೆ. ನೋಡಬೇಕು ಏನಾಗುತ್ತೆ ಅಂತೇಳಿ. ಜಾತಿ ಜನಗಣತಿ ವರದಿ ಏಪ್ರಿಲ್ 17ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿರ್ಧಾರ ಆಗುತ್ತೆ. ಫೈನಲ್ ಕೂಡ ಅವತ್ತೇ ಆಗುತ್ತೆ. ಅದು ಬಹಿರಂಗ ಆಗುತ್ತಾ ಅಥವಾ ಮತ್ತೊಮ್ಮೆ ಕಾಲಹರಣ ಮಾಡ್ತಾರಾ ಅನ್ನೋದನ್ನು ಎಲ್ಲರೂ ಕೂಡ ಕಾದು ನೋಡಬೇಕಾಗತ್ತೆ.